ಧನ್ಯವಾದ ಹೇಳಲೇಬೇಕು. ಒಂದು ಉತ್ತಮ ಪ್ರಯತ್ನಕ್ಕಿದ್ರೆ ಎಷ್ಟೋ ಜನಕ್ಕೆ ಆಶಾಭಾವನೆ ಮೂಡುತ್ತೆ ಸಿನಿಮಾದವರಿಗೆ. ದಯಮಾಡಿ ಎಲ್ಲರೂ ಹೊಸಬರನ್ನ ನಿನ್ನೆಯವರು ಸಿನಿಮಾ ಮಾಡೋವರೆಗಷ್ಟೇ ನಮ್ಮವರು ಇವತ್ತಿನಿಂದ ನಿನ್ನೆಯವರು ನಮ್ಮ ತಂಡವನ್ನು ಈ ಮುಂಗಾರು ತಂಡವನ್ನು ಸದಾಕಾಲವರಿಗೆ ಪ್ರೋತ್ಸಾಹಿಸಿ ಅಂತ ಸಕಲದಲ್ಲೂ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ. ಮಾರ್ಚ್ 28 ಮನದ ಕಡೆಗೆ ನಾಳೆ ಇಂದಾನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಕೇಳಿಸುತ್ತಾ ಈಗ ತಾನೇ ಮನದ ಕಳೆದ ಸಿನಿಮಾ ಒಂದು ಪ್ರೀವ್ಯೂ ನೋಡಿದೆ. ಹೊಸ ಹುಡುಗರು ಸುಮುಖ, ಈ ರಾಶಿಕಾ, ಅಂಜಲಿ ಬಹಳ ಜೋರಾಗಿ ಮಾಡಿದ್ದಾರೆ. ಈ ಕನ್ನಡ ಜನತೆ ಡೆಫಿನೆಟ್ ಆಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು. ಅವರಲ್ಲಿ ಸೊತ್ತಿದೆ, ಆ ಸೊತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ. ಸೊ ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ ಅಂತ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ನಾನು ಒಬ್ಬ ಪ್ರೇಕ್ಷಕನಾಗಿ, ನಾನು ಅಲ್ಲಿ ಪಾತ್ರ ವರ್ಗದಲ್ಲಿ ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದ್ರೆ ಏನು, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಇವತ್ತಿನ ಜನರೇಷನ್ಗೆ ಅದರ ಅರ್ಥ ಏನು ಅದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು. ಇಷ್ಟು ದಿವಸ ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ವಿ. ಕಷ್ಟಪಟ್ಟು ಅಂತಂದರೆ ದೈಹಿಕ ಒಂದೇ ಅಲ್ಲ, ಆ ಒಂದು ಲೊಕೇಶನ್ ಹುಡುಕೋದ್ರೊಳಗೆ ಅಲ್ಲಿ ಹೋಗಿ ಬಹಳ ಅಲ್ಲೊಂದು ಶೂಟಿಂಗ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಷ್ಟೆಲ್ಲ ಮಾಡಬೇಕಾದ್ರೆ ಬಹಳ ಸಫರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಅದರ ಫಲಿತಾಂಶ ನೋಡಿದಾಗ ಶರಾಶ್ ಮಾಡಿದ್ದು ಒಳ್ಳೆಯದಾಯಿತು. ಓಕೆ, ನಾವು ವಿ ಹ್ಯಾವ್ ಒನ್. ಓಕೆ, ಅದು ನಮ್ಮ ನಿರೀಕ್ಷೆಯಂತೆ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಸಿನಿಮಾ ಯಾವಾಗಲೂ ಚೆನ್ನಾಗಿರಬೇಕು ಮತ್ತು ಸರಿಯಾಗಿರಬೇಕು. ಚೆನ್ನಾಗಿರಬೇಕು ಅನ್ನೋದು ಒಂದು ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ ವಿಷಯ, ಸರಿಯಾಗಿರಬೇಕು ಅನ್ನೋದು ಒಂದು ಔಚಿತ್ಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ. ಈ ಎರಡರ ಸಮತೋಲನ ಎಂದೂ ಕೆಡಬಾರದು ಒಂದು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ನಿಜವಾಗಿ ಆಮೇಲೆ ಕೆಲವು ಕಡೆ ನೀವು ಹೇಳ್ತೀವಿ ಇಂಥದ್ದು ಬರೀ ಅದು ಒಂದು ಮನೋರಂಜನೆ ಕೊಡಬೇಕಾ? ಇಲ್ಲಿ ಮನೋರಂಜನೆಯೂ ಇದೆ, ಮನೋವಿಕಾಸವೂ ಇದೆ. ಜನ ಏನು ಬಯಸ್ತಾರೆ ಅದು ಇದೆ. ಅದರ ಜೊತೆಗೆ ಜಗತ್ತಿನಲ್ಲಿ ನಾವು ಬಯಸೋದು ಒಂದೇ ಅಲ್ಲ, ಅಲ್ಲೊಂದು ಅದ್ಭುತವಾದ ಫಿಲಾಸಫಿ ಇದೆ ನಮ್ಮ ಲೈಫ್ ಆ್ಯಂಡ್ ಲಿವಿಂಗ್ನಲ್ಲಿ. ಆ ಫಿಲಾಸಫಿಯನ್ನು ಬಹಳ ಚೆನ್ನಾಗಿ ಯೋಗಿರಾಜರು ಅದನ್ನು ವರ್ಗಾಯಿಸಿದ್ದಾರೆ. ಹಾಡುಗಳ ಮೂಲಕ, ಕೊರಿಯೋಗ್ರಫಿ ಮೂಲಕ, ಅದ್ಭುತವಾದ ಲೊಕೇಶನ್. ಆ ಲೊಕೇಶನ್ ಎಕ್ಸ್ಪ್ಲಾಯ್ಟ್ ಮಾಡಿರೋದ್ರೊಳಗೆ ನಮ್ಮ ಕ್ಯಾಮರಾ ವರ್ಕು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಓಕೆ, ಹರಿಕೃಷ್ಣ ಅವರ ಮ್ಯೂಸಿಕ್ಕು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನೀವೆಲ್ಲರೂ ನೋಡಲೇಬೇಕಾದ ಚಿತ್ರ. ಆದ್ದರಿಂದ ನನ್ನ ಪರವಾಗಿ, ಇಡೀ ತಂಡದ ಪರವಾಗಿ ನಾನು ಒಂದು ವಿನಂತಿ ಮಾಡ್ಕೋತೀನಿ ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ. ಹೊಸ ಹುಡುಗರು, ಹೊಸ ಪ್ರಯತ್ನಗಳು. ಇದು ಮುಂಗಾರು ಮಳೆಯ ಪ್ರಯತ್ನ ಹೇಗಿತ್ತು ಅದೇ ರೀತಿ ಕೃಷ್ಣಪ್ಪನವರು ಮತ್ತು ಅವರ ಟೀಮ್ನವರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ಸಿನಿಮಾ ಇಲ್ಲಿ ತನಕ ತಂದಿದ್ದಾರೆ. ಇದನ್ನು ಉಳಿಸಿ ಬೆಳೆಸೋದ್ರೊಳಗೆ ನಿಮ್ಮ ಕರ್ತವ್ಯ ಕೂಡ ಇದೆ, ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಿ ನಾನು ನನ್ನ ವಿನಂತಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.